ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಕಟ್ಟುವುದು ಬಹಳ ತಪ್ಪು. ಜಾತಿಯನ್ನ ಮಧ್ಯೆ ತರುವುದನ್ನ ಅವರು ಬಿಡಬೇಕು. ನಾಗೇಂದ್ರ ದಲಿತ ಕಾರ್ಡ್ ಪ್ಲೇ ಮಾಡಿದ್ದಕ್ಕೆ ನಾಗೇಂದ್ರ ಬಗ್ಗೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಕಳ್ಳನನ್ನ ಹಿಡಿದು ರಿಕವರಿ ಮಾಡಿ ಕಳ್ಳನನ್ನ ಬಿಡೋಕಾಗತ್ತಾ? ನಾಗೇಂದ್ರನನ್ನ ಬಿಟ್ಟು ಬೇರೆಯವರನ್ನ ಸಚಿವರನ್ನಾಗಿ ಮಾಡಲಿ. ಬೆಣ್ಣೆ ಹಚ್ಚಿ ಹೈಕಮಾಂಡ್ ನಾಯಕರೇ ಹಣ ಹೊಡೆದಿದ್ದಾರೆ ಅಂತ ಹೇಳಿ ಸಚಿವ ನಾಗೇಂದ್ರ ವಿರುದ್ಧ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಆರೋಪವನ್ನು ಮಾಡಿದ್ದಾರೆ. ಕರಪ್ಷನ್ಗೆ ಜಾತಿನ ಕಟ್ಟೋದು ಬಹಳ ತಪ್ಪು. ಫಸ್ಟು ಜಾತಿನ ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನ ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಬಿಜೆಪಿ ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ಸತೀಶ್ ಜಾರಕಿಹೊಳಿ ಅವರು ಕೂಡ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ. ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳಿಕೆರೆ ಅವರು, ಅವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವರು ಕೂಡ ದಲಿತ ಮಂತ್ರಿನೇ. ಹಾಗಾಗಿ ನಾಗೇಂದ್ರ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿಜೆಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದ್ರೆ ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಅಂತಂದ್ರೆ ಅಂದ್ರೆ ಅವ್ರಿಗೆ ಇದು ಕೊನೆ, ಅಂದ್ರೆ ಅವ್ರಿಗೆ ಏನು ಹೇಳಲಿಕ್ಕೆ ಇವತ್ತು ನೀವು ಲೀಗಲಿ. ಮತ್ತೆ ಇನ್ನೊಂದು ವಿಷಯ, ನಾನು ಪ್ರೆಸ್ ಮೀಟ್ ಟೋಟಲ್ ಡೀಟೇಲ್ಡ್ ಆಗಿ ನೋಡಿಲ್ಲ, ನೋಡಿದ್ರೆ ಇನ್ನೂ ಕರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಮೌಂಟ್ ಎಲ್ಲ ಕೂಡ SIT ಅವರು ರಿಕವರಿ ಸುಮಾರು ಮಾಡಿ ಅಕೌಂಟ್ಗೆ ಹಾಕಿದ್ದಾರೆ. ಅಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ಇವಾಗ ಕಳ್ಳತನ ಮಾಡಿದ್ಮೇಲೆ ಪೊಲೀಸರು ಒಬ್ಬ ಕಳ್ಳ ಯಾವುದೋ ಒಂದು ಪಿಟ್ ಪ್ಯಾಕೆಟ್ ಹೊಡೆದಿರ್ತಾನೆ ಅಂತ ಅನ್ಕೊಳ್ಳಿ, ಅವನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಅವನ ಕಡೆಯಿಂದ ಅಮೌಂಟ್ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದೀವಿ ಅಂತೇಳಿ ಆ ಕಳ್ಳನ ಬಿಟ್ಬಿಡ್ತಾರೆ? ಕಾನೂನಲ್ಲಿ ಆ ರೀತಿ ಅವಕಾಶ ಇದೆನಾ? ಅಂದ್ರೆ SIT ಅಧಿಕಾರಿಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೆಚ್ಚಿಕೊಂಡು ಅಮೌಂಟ್ ಎಲ್ಲ ರಿಕವರಿ ಮಾಡಿದ್ದಾರೆ. 800 ಅಕೌಂಟ್ಗಳಿಂದ ಅಮೌಂಟ್ ಅನ್ನ SIT ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ಬಹಳ ಶ್ಲಾಘನೀಯ ಅಂತೇಳಿ ನಾಗೇಂದ್ರ ಅವರೇ ಹೇಳ್ತಾ ಇದ್ರು. ಅದಕ್ಕೆ ಅವ್ರ ಜೊತೆಯಲ್ಲಿ ತುಂಬಾ ಮೇಧಾವಿಗಳು ನಮ್ಮ ಕರ್ನಾಟಕ ರಾಜ್ಯದ ಲೀಗಲ್ ಅಲ್ಲಿ ನಂಬರ್ 1 ಪೊನ್ನಣ್ಣ ಅವರು ಕೂಡ ಅಲ್ಲೇ ಕುಂತಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಂದ್ರೆ 800 ಅಕೌಂಟ್ಗಳಿಗೆ ಹೆಂಗೋಯ್ತು, ಯಾಕೆ ಹೋಗ್ಬೇಕಾಯ್ತು? ಮತ್ತು ಇಡಿ ಚಾರ್ಜ್ ಶೀಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಬಳ್ಳಾರಿ ಪಾರ್ಲಿಮೆಂಟ್ ಚುನಾವಣೆಗೆ ಆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಮತ್ತು ಬಳ್ಳಾರಿ ಭರತ್ ರೆಡ್ಡಿಗೆ ಇಷ್ಟು ಅಮೌಂಟ್ ಆಯಿತು, ಗಣೇಶ್ ಅವ್ರ ಹೆಸರುಗಳು ಬರ್ತಿದ್ದಾರೆ. ಅವ್ರ ಹೆಸರಲ್ಲಿ ಅವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತೇಳಿ ಇಡಿ ಚಾರ್ಜ್ ಶೀಟ್ ಅಲ್ಲಿ ಇಡೀ ಪಾರ್ಲಿಮೆಂಟ್ ವ್ಯಾಪ್ತಿಗೆ ಬರೋ 10 ವಿಧಾನಸಭಾ ಕ್ಷೇತ್ರಗಳ ಶಾಸಕರುಗಳಿಗೆ MP ಎಲೆಕ್ಷನ್ಗೆ ಸಂಬಂಧ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ಸ್ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅವ್ರು ಏನ್ ಮಾತಾಡ್ತಿದ್ದಾರೆ ಕರೆಕ್ಟ್ ಅಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನಿಲುವು ಒಂದೇ ಒಂದೇನೆಂದ್ರೆ, ನಾಗೇಂದ್ರನ ಕೈಬಿಟ್ಟು ನೀವು ಇನ್ನ ದಲಿತ ಮಂತ್ರಿಗಳು ಯಾರನ್ನ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕಂದ್ರೆ ನನ್ನ ಕೈಯಲ್ಲೇ ಬೆಳೆದಿರುವಂತವ್ರು, ನನ್ನ ಕೈಯಲ್ಲೇ ಮೊದಲು ಬಿಜೆಪಿ ಶಾಸಕನಾಗಿ ಗೆದ್ದಿರುವಂತವ್ರು. ಅಷ್ಟೇ ಆಗ್ಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನುವಂತ ಅಸ್ತ್ರ ಉಪಯೋಗಿಸಿದ್ರೆ ಏನಾದ್ರೂ ಲಾಭ ಆಗ್ಬೋದು ಅಂತಂದ್ರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.